ವೆಲ್ಕಮ್ ಬ್ಯಾಕ್. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ವಿವಾಹಿತೆ ಟೆಕ್ಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪೂಜಾ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ, ಅದು ಕೂಡ ಟೆಕ್ಕಿ. ಯಾರು ಮನೆಯಲ್ಲಿರಲಿಲ್ಲ, ಆ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಗಂಗಮ್ಮನ ಗುಡಿ ಮುಖ್ಯ ರಸ್ತೆಯಲ್ಲಿ ಮನೆ ಇದೆ. ಮೂಲತಃ ಇವರು ವಿಜಯನಗರದ ಹೂವಿನ ಹಡಗಲಿ. ಪತಿ ಸುನಿಲ್ ಹಾಗೂ ಮೈದುನ ಅನಿಲ್ ವಿರುದ್ಧ ಆರೋಪ ಕೇಳಿಬಂದಿದೆ. ಕಿರುಕುಳ ನೀಡುತ್ತಾ ಇದ್ರು ಅಂತ ಆರೋಪ. ಯುವತಿ ಪೋಷಕರ ಆರೋಪ ಇದು. 2022ರಲ್ಲಿ ಸುನಿಲ್ ಜೊತೆ ವಿವಾಹ ಆಗಿದೆ. ಟೆಕ್ಕಿ ಪೂಜಾ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರವಾನೆಯಾಗಿದೆ. ಸ್ಥಳಕ್ಕೆ ಗಂಗಮ್ಮನ ಗುಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ವಿಜಯನಗರದವರು, ಬೆಂಗಳೂರಲ್ಲಿದ್ದರು. ಟೆಕ್ಕಿಯವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವರದಕ್ಷಿಣೆ ಕಿರುಕುಳ. ಅಭಿಷೇಕ್ ಜಯಶಂಕರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಜಯಶಂಕರ್, ಇಲ್ಲಿ ನೋಡಿದ್ರೆ ಟೆಕ್ಕಿ ಆದರೂ ಕೂಡ ವರದಕ್ಷಿಣೆ ಅಂತ ಕಿರುಕುಳ. ಅದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅಂತ? ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಆಕೆಯ ಮೈದುನ ಏನಿದ್ದಾನೆ ಆತ ಪ್ರತಿ ತಿಂಗಳು ಕೂಡ ಈಕೆಯಿಂದ ಹಣವನ್ನು ಪಡೆದುಕೊಳ್ತಾ ಇದ್ದ. ತನ್ನ ಅಕೌಂಟ್ಗೆ ಹಣವನ್ನು ಹಾಕೋತಾ ಇದ್ದ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂಥದ್ದು. ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಪತಿ ಸಹೋದರನ ಜೊತೆ ಸೇರಿ ಮೃತ ಏನಿದ್ದಾಳೆ ಆಕೆಯ ಮೇಲೆ ಒಂದು ಹಲ್ಲೆಯನ್ನು ಮಾಡುವಂಥದ್ದು, ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ಕಿರುಕುಳ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯ ಇಷ್ಟ ಎಲ್ಲ ಒಂದು ರೀಸನ್ಗೋಸ್ಕರ ಆಕೆ ಒಂದು ಸಾಕಷ್ಟು ಮನನೊಂದಿದ್ಲು. ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವಂತಹ ಒಂದು ಘಟನೆ ಕೂಡ ಮಾಡಿರುವಂಥದ್ದು. ಈಗ ಸದ್ಯ MS ರಾಮಯ್ಯ ಆಸ್ಪತ್ರೆಗೆ ಒಂದು ಶವ ಕೂಡ ಶಿಫ್ಟ್ ಆಗಿದೆ. ನಂತರ ಮರಣೋತ್ತರ ಪರೀಕ್ಷೆಯಲ್ಲಿ ಎಕ್ಸಾಕ್ಟಾಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಅವರ ಕುಟುಂಬಸ್ಥರು ಊರಿಂದ ಬರ್ತಾ ಇದ್ದಾರೆ. ಬಂದ ಬಳಿಕ ಆ ಒಂದು ಪ್ರೋಸೆಸ್ ಏನಿದೆ ಅದೆಲ್ಲವೂ ಕೂಡ ಮುಂದುವರಿಸ್ತಾರೆ. ಇಲ್ಲಿ ಅವರು ಯಾವ ರೀತಿ ಕಂಪ್ಲೇಂಟನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಡಿಪೆಂಡ್ ಆಗಿದೆ. ನಿಜಕ್ಕೂ ವರದಕ್ಷಿಣೆ ಕಿರುಕುಳ ಇತ್ತಾ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಲಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ವೆಲ್ಕಮ್ ಬ್ಯಾಕ್. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ವಿವಾಹಿತೆ ಟೆಕ್ಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪೂಜಾ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ, ಅದು ಕೂಡ ಟೆಕ್ಕಿ. ಯಾರು ಮನೆಯಲ್ಲಿರಲಿಲ್ಲ, ಆ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಗಂಗಮ್ಮನ ಗುಡಿ ಮುಖ್ಯ ರಸ್ತೆಯಲ್ಲಿ ಮನೆ ಇದೆ. ಮೂಲತಃ ಇವರು ವಿಜಯನಗರದ ಹೂವಿನ ಹಡಗಲಿ. ಪತಿ ಸುನಿಲ್ ಹಾಗೂ ಮೈದುನ ಅನಿಲ್ ವಿರುದ್ಧ ಆರೋಪ ಕೇಳಿಬಂದಿದೆ. ಕಿರುಕುಳ ನೀಡುತ್ತಾ ಇದ್ರು ಅಂತ ಆರೋಪ. ಯುವತಿ ಪೋಷಕರ ಆರೋಪ ಇದು. 2022ರಲ್ಲಿ ಸುನಿಲ್ ಜೊತೆ ವಿವಾಹ ಆಗಿದೆ. ಟೆಕ್ಕಿ ಪೂಜಾ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರವಾನೆಯಾಗಿದೆ. ಸ್ಥಳಕ್ಕೆ ಗಂಗಮ್ಮನ ಗುಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ವಿಜಯನಗರದವರು, ಬೆಂಗಳೂರಲ್ಲಿದ್ದರು. ಟೆಕ್ಕಿಯವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವರದಕ್ಷಿಣೆ ಕಿರುಕುಳ. ಅಭಿಷೇಕ್ ಜಯಶಂಕರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಜಯಶಂಕರ್, ಇಲ್ಲಿ ನೋಡಿದ್ರೆ ಟೆಕ್ಕಿ ಆದರೂ ಕೂಡ ವರದಕ್ಷಿಣೆ ಅಂತ ಕಿರುಕುಳ. ಅದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅಂತ? ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಆಕೆಯ ಮೈದುನ ಏನಿದ್ದಾನೆ ಆತ ಪ್ರತಿ ತಿಂಗಳು ಕೂಡ ಈಕೆಯಿಂದ ಹಣವನ್ನು ಪಡೆದುಕೊಳ್ತಾ ಇದ್ದ. ತನ್ನ ಅಕೌಂಟ್ಗೆ ಹಣವನ್ನು ಹಾಕೋತಾ ಇದ್ದ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂಥದ್ದು. ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಪತಿ ಸಹೋದರನ ಜೊತೆ ಸೇರಿ ಮೃತ ಏನಿದ್ದಾಳೆ ಆಕೆಯ ಮೇಲೆ ಒಂದು ಹಲ್ಲೆಯನ್ನು ಮಾಡುವಂಥದ್ದು, ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ಕಿರುಕುಳ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯ ಇಷ್ಟ ಎಲ್ಲ ಒಂದು ರೀಸನ್ಗೋಸ್ಕರ ಆಕೆ ಒಂದು ಸಾಕಷ್ಟು ಮನನೊಂದಿದ್ಲು. ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವಂತಹ ಒಂದು ಘಟನೆ ಕೂಡ ಮಾಡಿರುವಂಥದ್ದು. ಈಗ ಸದ್ಯ MS ರಾಮಯ್ಯ ಆಸ್ಪತ್ರೆಗೆ ಒಂದು ಶವ ಕೂಡ ಶಿಫ್ಟ್ ಆಗಿದೆ. ನಂತರ ಮರಣೋತ್ತರ ಪರೀಕ್ಷೆಯಲ್ಲಿ ಎಕ್ಸಾಕ್ಟಾಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಅವರ ಕುಟುಂಬಸ್ಥರು ಊರಿಂದ ಬರ್ತಾ ಇದ್ದಾರೆ. ಬಂದ ಬಳಿಕ ಆ ಒಂದು ಪ್ರೋಸೆಸ್ ಏನಿದೆ ಅದೆಲ್ಲವೂ ಕೂಡ ಮುಂದುವರಿಸ್ತಾರೆ. ಇಲ್ಲಿ ಅವರು ಯಾವ ರೀತಿ ಕಂಪ್ಲೇಂಟನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಡಿಪೆಂಡ್ ಆಗಿದೆ. ನಿಜಕ್ಕೂ ವರದಕ್ಷಿಣೆ ಕಿರುಕುಳ ಇತ್ತಾ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಲಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.